ಎಲ್ಲರಿಗೂ ನಮಸ್ತೆ. ಇಂದು ನಾವು 10ನೇ ಗಣಿತ ಭಾಗ 2ರಲ್ಲಿ ಅಧ್ಯಾಯ 9 ಬಹುಪದೋಕ್ತಿಗಳು ಇದರಲ್ಲಿ ನಾವು ಅಭ್ಯಾಸ 9.3ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಇದಕ್ಕಿಂತ ಮುಂಚೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? 9.3ರ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ನೋಡಿ, ಅಭ್ಯಾಸ 9.3 ಕೆಳಗಿನ ಪ್ರತಿಯೊಂದರಲ್ಲಿಯೂ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಬಹುಪದೋಕ್ತಿ ಜಿ ಆಫ್ ಎಕ್ಸ್ದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 5x ಮೈನಸ್ 3. ದೆನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 2. ಇದರಲ್ಲಿ ನಾವೇನು ಮಾಡಬೇಕು? ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕು. ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ. ಪಿ ಆಫ್ ಎಕ್ಸ್ ಈಸ್ ದಿಸ್ ಒನ್ ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ದಿಸ್. ಪಿ ಆಫ್ ಎಕ್ಸ್ ಜಿ ಆಫ್ ಎಕ್ಸನ್ನು ನಾವು x² ಮೈನಸ್ 2 ಅಂತ ಬರಿತಾ ಇದ್ದೀವಿ. ಇಲ್ಲಿ ಪಿ ಆಫ್ ಎಕ್ಸ್ ಈ ಬೀಜೋಕ್ತಿಯನ್ನು ಬರೆದು ಬಹುಪದೋಕ್ತಿಯನ್ನು ಬರೆದು ನಾವು ಭಾಗಾಕಾರ ಮಾಡಬೇಕು. ಓಕೆನಾ? x³ ಮೈನಸ್ 3x² ಪ್ಲಸ್ 5x ಮೈನಸ್ 3. ಈಗ ನಾವು x² ಮೈನಸ್ 2 ಎಕ್ಸಲ್ಲೇ ತಗೋತಾ ಇದ್ದೀವಿ. ಎಕ್ಸ್ ಅಂದರೆ x² ಇಂಟು ಎಕ್ಸ್ ಈಸ್ x³ ದೆನ್ ಮೈನಸ್ 2 ಇಂಟು ಎಕ್ಸ್ ಈಸ್ ಮೈನಸ್ 2x. ನಡುವೆ ಏನು ಬರುತ್ತೆ ರೀ? x² ಇಲ್ಲದಲ್ಲಿ ಇಲ್ಲಿ 0 ಇಂಟು x² ಅಂತ ತಗೋಬೇಕು ಇವಾಗ. ಓಕೆನಾ? ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಅಂತ ಮಾಡಬೇಕು. ಇದು ಹೋಯ್ತು, ಇದು ಹೋಯ್ತು. x³ ಹೋಯ್ತು. ಇಲ್ಲಿ ಮೈನಸ್ ಮೈನಸ್ ಈಸ್ ಮೈನಸ್ 3x². ಇಲ್ಲಿ ಏನಾಯ್ತು ರೀ? ಪ್ಲಸ್ 5x ಪ್ಲಸ್ 2x ಪ್ಲಸ್ 7x ಆಯಿತು. ನೆಕ್ಸ್ಟ್ ಮೈನಸ್ 3 ಕೆಳಗಡೆ ತಗೋತಾ ಇದ್ದೀವಿ ಇಲ್ಲಿ. ನೆಕ್ಸ್ಟ್ ನೋಡಿರಿ, ಮೈನಸ್ 3 x² ಮೈನಸ್ 2 ಮೈನಸ್ 3ದಿಂದ ಗುಣಿಸ್ಬೇಕು ಇವಾಗ. ಓಕೆನಾ? ಮೈನಸ್ 3 ಇಂಟು x² ಈಸ್ ಮೈನಸ್ 3x². ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ಅಂತ ನಾವು ಕಾನ್ಸ್ಟೆಂಟ್ ಇದ್ದಲ್ಲೇ ಇಡ್ತಾ ಇದ್ದೀವಿ. ಇಲ್ಲಿ ಪ್ಲಸ್ 0 ಇಂಟು ಎಕ್ಸ್ ಅಂತ ಇಡಬೇಕು. ಅಲ್ಲಿ ಯಾವುದೇ ಬೆಲೆ ಇಲ್ಲ, ಹಾಗಾಗಿ ನಾವು 0 ಇಂಟು ಎಕ್ಸ್. ಓಕೆನಾ? ಇಲ್ಲಿ ಮೈನಸ್ ಇದ್ದಾಗ ಪ್ಲಸ್ಸು, ಪ್ಲಸ್ ಇದ್ದಾಗ ಮೈನಸ್ಸು. ಇಲ್ಲಿ ಏನಾಯ್ತು ರೀ? ಮೈನಸ್ಸು. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಾಯ್ತು ರೀ? ಮೈನಸ್ 3x² ಮೈನಸ್ ಪ್ಲಸ್ 3x² ಹೋಯ್ತಿದ್ದು. ನೆಕ್ಸ್ಟ್ 7x ಉಳಿಯುತ್ತೆ ಇಲ್ಲಿ. ನೆಕ್ಸ್ಟ್ ಏನಾಯಿತು? ಮೈನಸ್ 6 1 ಮೈನಸ್ 3 ಎಷ್ಟಾಯ್ತು ರೀ? ಮೈನಸ್ 9. ನೋಡಿರಿ, ಇಲ್ಲಿ ಭಾಗಲಬ್ಧ ಏನಾಯ್ತು ರೀ? ಎಕ್ಸ್ ಮೈನಸ್ 3 ಬರ್ತಾಯಿದೆ. ಶೇಷ ಎಷ್ಟು ಬರ್ತಾಯಿದೆ? 7x ಮೈನಸ್ 9. ಓಕೆನಾ? ನೆಕ್ಸ್ಟ್ ಎರಡನೇ ಕ್ವಶನ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x⁴ ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x⁴ ಮೈನಸ್ 3x² ಪ್ಲಸ್ 4x ಪ್ಲಸ್ 5. ದೆನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಪ್ಲಸ್ 1 ಮೈನಸ್ ಎಕ್ಸು. ಇವಾಗ ನಾವೇನು ಮಾಡ್ತಾಯಿದ್ದೀವಿ? ಜಿ ಆಫ್ ಎಕ್ಸನ್ನು ನಾವು ಭಾಗಲಬ್ಧ x² ಮೈನಸ್ ಎಕ್ಸ್ ಪ್ಲಸ್ 1 ಭಾಗಲಬ್ಧ ಯಾವುದರಿಂದ ಭಾಗಿಸ್ಬೇಕು ರೀ? ಯಾವುದನ್ನು? x⁴ ಪ್ಲಸ್ 0 x³ ಮೈನಸ್ 3x² ಪ್ಲಸ್ 4x ಪ್ಲಸ್ 5. ಇದನ್ನು ಆದರ್ಶ ರೂಪದಲ್ಲಿ ನಾವು ಬರಿತಾ ಇದ್ದೀವಿ. ಘಾತಗಳನ್ನು ಯಾವ ಇಲ್ಲಪ್ಪ ಅಂತಂದರೆ ಅದನ್ನು 0 ಇಂಟು x³ ಅಂತ ಇಲ್ಲಿ ತಗೋಬೇಕು. ಓಕೆನಾ? ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. x⁴ 1 4 3 2 1. ಇಲ್ಲಿ 0 ಇರಲ್ಲ, 1 ಇರುತ್ತೆ ಅಲ್ಲಿ ಕೂಡ. x⁴ 1. ಇಲ್ಲಿ ಏನಾಯ್ತು ನೋಡ್ರಿ? x² ಮೈನಸ್ ಎಕ್ಸ್ ಪ್ಲಸ್ 1 x² ಅಂತ ತಗೋತಾ ಇದ್ದೀವಿ. ಫಸ್ಟ್ x² ಇಂಟು x² ಈಸ್ x⁴ ನೆಕ್ಸ್ಟ್ ಮೈನಸ್ ಎಕ್ಸ್ ಇಂಟು x² ಈಸ್ ಮೈನಸ್ x³ ಪ್ಲಸ್ 1 ಇಂಟು x² ಈಸ್ ಪ್ಲಸ್ x². ಓಕೆನಾ? ಇಲ್ಲಿ ಮೈನಸ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ತಗೊಂಡಾಗ x⁴ ಹೋಗುತ್ತೆ ಇಲ್ಲಿ. ನೆಕ್ಸ್ಟ್ ಪ್ಲಸ್ x³ ಪ್ಲಸ್ x³ 0 x³ ಇಲ್ಲಿ ಏನಿಲ್ಲ. 0 ಅಂದರೆ ಪ್ಲಸ್ x³ ಒಂದೇ ಉಳಿಯುತ್ತೆ ಇಲ್ಲಿ. ಓಕೆನಾ? ಮೈನಸ್ 3x² ಮೈನಸ್ x² ಮೈನಸ್ 4x² ಪ್ಲಸ್ 4xನ್ನು ಇಲ್ಲಿ ಕೆಳಗಡೆ ತಗೋತಾ ಇದ್ದೀವಿ. ಇವಾಗ ಏನು ಯಾವುದರಿಂದ ಗುಣಾಕಾರ ಮಾಡ್ಬೇಕು ರೀ? x² ಇಂಟು ಎಕ್ಸ್. x² ಎಕ್ಸಲ್ಲೇ x³. ನೆಕ್ಸ್ಟ್ ಮೈನಸ್ ಎಕ್ಸ್ ಇಂಟು ಪ್ಲಸ್ ಎಕ್ಸ್ ಈಸ್ ಮೈನಸ್ x² ಪ್ಲಸ್ 1 ಇಂಟು ಮೈನಸ್ 3 ಈಸ್ ಮೈನಸ್ 3.
ಪ್ಲಸ್ 1 ಇಂಟು ಮೈನಸ್ 3 ಆಗಲ್ಲ, ಇಲ್ಲಿ ಪ್ಲಸ್ 1 ಇಂಟು ಎಕ್ಸ್ ಈಸ್ ಪ್ಲಸ್ 1x. ಓಕೆನಾ, ಅದು ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಪ್ಲಸ್ 1 ಇಂಟು ಎಕ್ಸ್ ಈಸ್ ಪ್ಲಸ್ ಎಕ್ಸ್. ದೆನ್ ಮೈನಸ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ತಗೊಂಡಾಗ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ 4x², ದೆನ್ ಪ್ಲಸ್ 4x² ಅಂದರೆ ಮೈನಸ್ 3x². ಇಲ್ಲಿ ಪ್ಲಸ್ 4ರಲ್ಲಿ ಮೈನಸ್ 1x ಹೋದರೆ ಪ್ಲಸ್ 3x ಉಳಿಯುತ್ತೆ. ನೆಕ್ಸ್ಟ್ ಪ್ಲಸ್ 5ಅನ್ನು ಇಲ್ಲಿ ಕೆಳಗಡೆ ತಗೋತಾ ಇದ್ದೀವಿ. ಇವಾಗ ಮೈನಸ್ 3ರಿಂದ ಇದನ್ನು ಗುಣಾಕಾರ ಮಾಡಿ ಇಲ್ಲಿ ಹಚ್ಚಬೇಕು. ಓಕೆನಾ, ಮೈನಸ್ 3 ಇಂಟು x² ಈಸ್ ಮೈನಸ್ 3x² ಪ್ಲಸ್ ಮೈನಸ್ ಎಕ್ಸ್ ಇಂಟು ಮೈನಸ್ 3 ಏನಾಯ್ತು ರೀ, ಮೈನಸ್ ಇಂಟು ಮೈನಸ್ ಪ್ಲಸ್ 3x ಆಯಿತು. ನೆಕ್ಸ್ಟ್ ಏನಾಯಿತು, ಪ್ಲಸ್ 1 ಇಂಟು ಮೈನಸ್ 3 ಈಸ್ ಮೈನಸ್ 3 ಆಯಿತು. ಓಕೆನಾ, ಇಲ್ಲಿ ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ 3x² ಹೋಯಿತು. ಇಲ್ಲಿ 3x ಕೂಡ ಹೋಗುತ್ತೆ. 5ರಲ್ಲಿ 5 3 ಎಷ್ಟಾಯ್ತು ಇಲ್ಲಿ 8. ಹಾಗಾಗಿ ಭಾಗಲಬ್ಧ ಏನಾಯ್ತು ರೀ, x² ಪ್ಲಸ್ ಎಕ್ಸ್ ಮೈನಸ್ 3. ದೆನ್ ಶೇಷ ಎಷ್ಟು ಉಳಿತ್ರಿ ಇಲ್ಲಿ 8. ಓಕೆನಾ, ಈಗ ನೋಡಿರಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಘಾತ 4 ಮೈನಸ್ 5x ಪ್ಲಸ್ 6. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಮೈನಸ್ x². ಇಲ್ಲಿ ಪರಿಹಾರ ನೋಡಿರಿ, ಪಿ ಆಫ್ ಎಕ್ಸು ಜಿ ಆಫ್ ಎಕ್ಸನ್ನು ಬರಿತಾ ಇದ್ದೀವಿ. ಇಲ್ಲಿ ಜಿ ಆಫ್ ಎಕ್ಸ್ ಇದ್ದಿದ್ದನ್ನು ಮೈನಸ್ x² ಪ್ಲಸ್ 2 ಅಂತ ಈ ಥರನೂ ಬರಿಬೋದು ನಾವು, ಮೈನಸ್ x² ಪ್ಲಸ್ 2. ಓಕೆ, ದೆನ್ ಎಕ್ಸ್ ಘಾತ 4 ಇಲ್ಲಿ ಏನಿಲ್ಲ ಅಂದರೆ 0x³ ಅಂತ ತಗೋಬೇಕು, ಪ್ಲಸ್ 0x², ದೆನ್ ಮೈನಸ್ 5x ಪ್ಲಸ್ 6. ಓಕೆನಾ, ಇದು ಆದರ್ಶ ರೂಪ ಆಗುತ್ತೆ. ಇಲ್ಲಿ ನೋಡ್ರಿ, ಮೈನಸ್ x² ಮೈನಸ್ x²ಲೇ ಪ್ಲಸ್ ಎಕ್ಸ್ ಘಾತ 4. ಓಕೆನಾ, ದೆನ್ ಪ್ಲಸ್ 2 ಇಂಟು ಮೈನಸ್ x² ಈಸ್ ಮೈನಸ್2x² ಆಗುತ್ತೆ. ಪ್ಲಸ್ ಇಲ್ಲಿ ಏನಿಲ್ಲ x³ ಏನಿಲ್ಲ ಅಂದರೆ ಏನಿರುತ್ತಪ್ಪ ಅಲ್ಲಿ 0 ಇರುತ್ತೆ. ಓಕೆನಾ, ಇದು ಎಕ್ಸ್ ಘಾತ 4 ಹೋಯಿತು, ಇದು 0 ಆಯಿತು. ದೆನ್ ಪ್ಲಸ್ x² ಪ್ಲಸ್ 2x² ಈಸ್ ಪ್ಲಸ್ 2x², 0 ಇರುತ್ತೆ ಅಲ್ಲಿ ಪ್ಲಸ್ 2x² ಆಯಿತು. ದೆನ್ ಮೈನಸ್ 5x ಪ್ಲಸ್ 6 ಅಂತ ನಾವು ಒಂದೇ ಸಲ ತಗೋತಾ ಇದ್ದೀವಿ. ಈಗ ನೋಡಿರಿ, ಮೈನಸ್ x² ಪ್ಲಸ್ 2ರಿಂದ ಮೈನಸ್ 2ಅನ್ನು ಗುಣಿಸ್ಬೇಕು. ಇವಾಗ ಮೈನಸ್ 2 ಇಂಟು ಮೈನಸ್ x² ಈಸ್ ಪ್ಲಸ್ 2x². ಇಲ್ಲಿ ಈ ಎರಡನೇದು ಎಕ್ಸ್ ವ್ಯಾಲ್ಯೂ ಇಲ್ಲ, ಇಲ್ಲಿ 0 ಅಂತ ಹಾಕಬೇಕು. ನೆಕ್ಸ್ಟ್ ಪ್ಲಸ್ 2 ಇಂಟು ಮೈನಸ್ 2ರಲ್ಲಿ ಮೈನಸ್ 4. ಓಕೆನಾ, ಇದು ಪ್ಲಸ್ ಇದ್ದಾಗ ಮೈನಸ್ಸು ಇಲ್ಲಿ ಪ್ಲಸ್. ಓಕೆನಾ, 2x² ಹೋಗುತ್ತೆ. ಮೈನಸ್ 5x ಉಳಿಯುತ್ತೆ ಇಲ್ಲಿ 6, ಇದೊಂದು 4 ಎಷ್ಟಾಯ್ತು ರೀ 10. ಭಾಗಲಬ್ಧ ಏನಾದರೂ ಆಗಿದ್ರೆ ಮೈನಸ್ x² ಮೈನಸ್ 2 ಮತ್ತು ಶೇಷ ಎಷ್ಟು ಉಳಿತು ರೀ, ಮೈನಸ್ 5x ಪ್ಲಸ್ 10. ಓಕೆನಾ, ಈಗ ಎರಡನೇ ಪ್ರಾಬ್ಲಮ್ ನೋಡಿರಿ. ಎರಡನೇ ಬಹುಪದೋಕ್ತಿಯನ್ನು ಮೊದಲನೇ ಬಹುಪದೋಕ್ತಿಯಿಂದ ಭಾಗಿಸಿ ಹಾಗೂ ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆಯೇ ಎಂಬುದನ್ನು ನಾವೀಗ ಪರೀಕ್ಷೆ ಮಾಡಬೇಕಾಗಿದೆ. ಓಕೆನಾ, ನೆಕ್ಸ್ಟ್ ಒಂದನೇ ಪ್ರಾಬ್ಲಮ್ ನೋಡಿರಿ. ಅದರಲ್ಲಿ t² ಮೈನಸ್ 3 ದೆನ್ 2t ಘಾತ 4 ಪ್ಲಸ್ 3t ಘಾತ 3 ಮೈನಸ್ 2t ಘಾತ 2 ಮೈನಸ್ 9t ಮೈನಸ್ 12 ಹಾಗಿದ್ದಾಗ t² ಮೈನಸ್ 3. ದೆನ್ ಒಳಗಡೆ ಇದನ್ನು ಕ್ಯೂ ಆಫ್ ಎಕ್ಸನ್ನು ಇಲ್ಲಿ ತಗೋತಾ ಇದ್ದೀವಿ. 2t ಘಾತ 4 ಪ್ಲಸ್ 3t ಘಾತ 3 ಮೈನಸ್ 2t ಘಾತ 2 ಮೈನಸ್ 9t ಮೈನಸ್ 12. ಓಕೆನಾ, ಇವಾಗ t² ಮೈನಸ್ 3ಇಂದ ಏನನ್ನು ತಗೋಬೇಕು, ಇವಾಗ ಒಂದು 2t² ಗುಣಾಕಾರ ಮಾಡೋಕ್ಕೆ 2t ಘಾತ 4 ಆಯ್ತು ಇಲ್ಲಿ. ಓಕೆನಾ, 2t ಘಾತ 4 ದೆನ್ ಮೈನಸ್ 3 6t² ಆಯಿತು. t³ 0 ಆಗುತ್ತೆ, ಇಲ್ಲಿ ಮೈನಸ್ 6t² ಆಯಿತು. ಇದು ಹೋಯಿತು, ಇದು 2t ಘಾತ 4 2t ಘಾತ 4 ಆಯಿತು. ಇಲ್ಲಿ ಮೈನಸ್ ಇದ್ದಾಗ ಪ್ಲಸ್ 6ರಲ್ಲಿ 2 ಆದರೆ 4t² ಮೈನಸ್ 9tಯನ್ನು ಕೆಳಗಡೆ ತಗೋತಾ ಇದ್ದೀವಿ ಇವಾಗ. ಓಕೆನಾ, ನೆಕ್ಸ್ಟ್ ಪ್ಲಸ್ 3tಯಿಂದ t² ಮೈನಸ್ 3ಯನ್ನು ಗುಣಾಕಾರ ಮಾಡಬೇಕಾಗಿದೆ. ಇವಾಗ 3t ಇಂಟು t² ಈಸ್ 3t³ ಪ್ಲಸ್ t² ಈಸ್ 0 ದೆನ್ ಮೈನಸ್ 3 9t. ಓಕೆನಾ, ಪ್ಲಸ್ ಆಗುತ್ತೆ ಇಲ್ಲಿ 9t ಮೈನಸ್ 9t ಹೋಗುತ್ತೆ. ಇದು ಕೂಡ ಹೋಯ್ತು, ಏನು ಉಳಿತು ಇಲ್ಲಿ ಪ್ಲಸ್ 4t².
4 ಟಿ ಸ್ಕ್ವೇರ್ ಮೈನಸ್ 0 ಮೈನಸ್ 12 ಕೆಳಗಡೆ ತಗೋತಾ ಇದ್ದೀವಿ. ಓಕೆನಾ. ಇವಾಗ ಯಾವುದರಿಂದ ಗುಣಾಕಾರ ಮಾಡ್ಬೇಕ್ರಿ? 4ರಿಂದ. 4 ಇಂಟು ಟಿ ಸ್ಕ್ವೇರ್ ಈಸ್ 4 ಟಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 4 3 12. ಇಲ್ಲಿ ಮೈನಸ್ಸು ಪ್ಲಸ್ಸು ಪ್ಲಸ್ಸು. ಓಕೆನಾ. ಈ ಮೈನಸ್ 12 ಪ್ಲಸ್ 12 ಹೋಯಿತು. ಇಲ್ಲಿ ಏನು ಉಳಿಯಿತು ರೀ? 0 0 ಹೋಯಿತು. ಇದು ಹೋಯಿತು, ಇದು ಹೋಯ್ತು, 0 ಉಳಿಯುತ್ತೆ. ಓಕೆನಾ. ಶೇಷ 0 ಆಗಿರೋದರಿಂದ ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ. ಓಕೆನಾ. ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡಿರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ದೆನ್ 3x ಘಾತ 4 ಪ್ಲಸ್ 5x ಘಾತ 3 ಮೈನಸ್ 7x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಈ ಥರ ತಗೊಂಡು ನಾವು ಪ್ಲಸ್ 3x ಸ್ಕ್ವೇರ್ದಿಂದ ಗುಣಾಕಾರ ಮಾಡಬೇಕು. 3x ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ 3x ಘಾತ 4. 3x ಸ್ಕ್ವೇರ್ ಇಂಟು 3x ಈಸ್ 3 9 x ಘಾತ 3 ದೆನ್ 3 1 3 ಎಕ್ಸ್ ಸ್ಕ್ವಯರ್. ಓಕೆನಾ. ಇಲ್ಲಿ ಮೈನಸ್ 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 ಆಗುತ್ತೆ, ಇದು ಹೋಗುತ್ತೆ. ಇಲ್ಲಿ ಮೈನಸ್ 9ರಲ್ಲಿ 5 ಹೋದರೆ ಮೈನಸ್ 4x ಕ್ಯೂಬ್. ಇದು ಮೈನಸ್ ಇದ್ದಾಗ ಮೈನಸ್ಸು ಕೂಡಿಸ್ಬೇಕು ರೀ. 7 3 10 ಎಕ್ಸ್ ಸ್ಕ್ವಯರ್. ಓಕೆನಾ. ಇಲ್ಲಿ ಪ್ಲಸ್ 2x ಪ್ಲಸ್ 2 ತಗೊಂಡು ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮೈನಸ್ 4x 4 ಮೈನಸ್ 4x ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 4x ಕ್ಯೂಬ್ ಮೈನಸ್ ದೆನ್ 4 3 12 ಎಕ್ಸ್ ಸ್ಕ್ವಯರ್ ದೆನ್ ಮೈನಸ್ 4x ಆಗುತ್ತೆ ಇಲ್ಲಿ. ಓಕೆನಾ. ಮೈನಸ್ 4x ಆಯಿತು. ದೆನ್ ಇದರಲ್ಲಿ ಪ್ಲಸ್ಸು ಇಲ್ಲಿ ಪ್ಲಸ್ ಆಯಿತು, ಇದು ಹೋಯಿತು. ಇಲ್ಲಿ 12ರಲ್ಲಿ 10 2x ಸ್ಕ್ವಯರ್ 4 1 2 6x ಆಯಿತು. ನಾನು 2 ಕೆಳಗಡೆ ಇಳಿಸ್ಕೊತಾ ಇದ್ದೀವಿ ಇವಾಗ. ಓಕೆನಾ. ದೆನ್ 2ರಿಂದ 2 ಇಂಟು ಎಕ್ಸ್ ಸ್ಕ್ವೇರ್ ಈಸ್ 2x ಸ್ಕ್ವಯರ್ 2 ಇಂಟು 3x ಈಸ್ 3 6x. ಓಕೆನಾ. ದೆನ್ 2 1 2 ದೆನ್ ಮೈನಸ್ 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 ಇದು ಹೋಗುತ್ತೆ ಮೈನಸ್ದಲ್ಲಿ. ದೆನ್ 6 6 ಇದು ಕೂಡ ಹೋಗುತ್ತೆ. ಮೈನಸ್ 2 ಪ್ಲಸ್ 2 ಮೈನಸ್ 2 ಇದು ಕೂಡ ಹೋಗುತ್ತೆ. ಓಕೆನಾ. ಅಲ್ಲಿ 0 ಆಯಿತು. ಶೇಷ 0 ಆಗಿರೋದರಿಂದ ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆ. ಓಕೆ. ದೆನ್ ಥರ್ಡ್ ಒನ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 1 ದೆನ್ ಎಕ್ಸ್ ಘಾತ 5 ಮೈನಸ್ 4x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1. ಇಲ್ಲಿ ಈ ಬೀಜೋಕ್ತಿಗೆ ನಾವು ಎಕ್ಸ್ ಸ್ಕ್ವೇರ್ದಿಂದ ಗುಣಾಕಾರ ಮಾಡ್ತಾಯಿದ್ದೀವಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಈಸ್ ಎಕ್ಸ್ ಘಾತ 5 ಮೈನಸ್ 3x ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 3x ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಓಕೆನಾ. ದೆನ್ ಇವಾಗ ನಾವು ಮೈನಸ್ ಪ್ಲಸ್ ದೆನ್ ಮೈನಸ್. ಓಕೆ. ಎಕ್ಸ್ ಘಾತ 5 ಎಕ್ಸ್ ಘಾತ 5 ಹೋಗುತ್ತೆ. ಇಲ್ಲಿ ಮೈನಸ್ 4ರಲ್ಲಿ ಪ್ಲಸ್ 3 ಹೋದರೆ ಮೈನಸ್ ಎಕ್ಸ್ ಕ್ಯೂಬ್ ಆಯಿತು. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಯ್ತು, 0 ಆಯಿತು ಇಲ್ಲಿ. ದೆನ್ ಪ್ಲಸ್ 3x ಕೆಳಗಡೆ ತಗೋತಾ ಇದ್ದೀವಿ ಇವಾಗ. ಓಕೆನಾ. ಮೈನಸ್ 1ರಿಂದ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಇಂಟು ಎಕ್ಸ್ ಕ್ಯೂಬ್ ಈಸ್ ಮೈನಸ್ ಎಕ್ಸ್ ಕ್ಯೂಬ್ 0ಕ್ಕೆ 0 ದೆನ್ ಮೈನಸ್ 3x ಇಂಟು ಮೈನಸ್ 3x ಈಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3x ಪ್ಲಸ್ 1 1 ಮೈನಸ್ 1. ಓಕೆನಾ. ಇವಾಗ ಏನಾಯ್ತು ರೀ? ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಮೈನಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಎಷ್ಟಾಯ್ತು ರೀ? 2 ಉಳೀತು. ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನ ಅಲ್ಲ. ಇಲ್ಲಿ ಶೇಷ 0 ಬರಲಿಲ್ಲ, ಅದಕ್ಕಾಗಿ ಇದು ಅಪವರ್ತನವಲ್ಲ. ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡ್ರಿ. ರೂಟ್ ಆಫ್ 5/3 ಆ್ಯಂಡ್ ಮೈನಸ್ ರೂಟ್ ಆಫ್ 5/3 ಇವು 3x ಘಾತ 4 ಪ್ಲಸ್ 6x ಘಾತ 3 ಮೈನಸ್ 2x ಸ್ಕ್ವೇರ್ ಮೈನಸ್ 10x ಮೈನಸ್ 5ರ ಎರಡು ಶೂನ್ಯತೆಗಳಾಗಿದ್ದರೆ ಅದರ ಎಲ್ಲ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಪರಿಹಾರ ನೋಡ್ರಿ. ರೂಟ್ ಆಫ್ 5/3 ಆ್ಯಂಡ್ ಮೈನಸ್ ರೂಟ್ ಆಫ್ 5/3 ಇವೆರಡು ಶೂನ್ಯತೆಗಳು ಆಗಿರುವುದರಿಂದ x ಮೈನಸ್ ರೂಟ್ ಆಫ್ 5/3 ಇಂಟು ಬ್ರ್ಯಾಕೆಟ್ x ಪ್ಲಸ್ ರೂಟ್ ಆಫ್ 5/3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 5/3 a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೀತಿಯಲ್ಲಿ ನಾವು ತಗೋತಾ ಇದ್ದೀವಿ. ಇದು ದತ್ತ ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ. ಈಗ ದತ್ತ ಬಹುಪದೋಕ್ತಿಯನ್ನು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 5/3ರಿಂದ ಭಾಗಿಸಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 5/3 ಇಂಟು
ದತ್ತ ಅಪವರ್ತನ. ಓಕೆನಾ, 3x². ದೆನ್ 3x² ನಾವು x² ಭಾಗಿಸಿದಾಗ 3x⁴ ಪ್ಲಸ್ 0 ಆಯ್ತು. ಇಲ್ಲಿ x³ ಏನಿಲ್ಲ ಅಂದರೆ 0 ಆಗುತ್ತೆ. ಮೈನಸ್ 3 ಇಂಟು 3ಕ್ಕೆ 3 ಆಯಿತು, 5x² ಉಳಿಯುತ್ತೆ ಮೈನಸ್. ಓಕೆನಾ, ಇದೇ ರೀತಿಯಾಗಿ ನಾವು ಪ್ಲಸ್ 6x ಗುಣಾಕಾರ ಮಾಡಿದಾಗ ಇದು 3x⁴ 3x⁴ ಹೋಗುತ್ತೆ. ಇಲ್ಲಿ ಏನಾಯ್ತು ರೀ, 6x³ ಪ್ಲಸ್ 5ರಲ್ಲಿ 2 ಅಂದರೆ 3x² ಮೈನಸ್ 10xನ್ನು ಕೆಳಗಡೆ ತಗೋತಾ ಇದ್ದೀವಿ. ಇಲ್ಲಿ ಇವಾಗ ನಾವು 6x ಇದಕ್ಕೆ ಗುಣಾಕಾರ ಮಾಡ್ತಾಯಿದ್ದೀವಿ. 6x ಇಂಟು x² ಈಸ್ 6x⁴. ದೆನ್ ಪ್ಲಸ್ 0 x² ಇಲ್ಲ ಅಂದರೆ 0 ಆಗುತ್ತೆ. ದೆನ್ 6 3 6 5 10x ಆಯ್ತು. ಇಲ್ಲಿ ಮೈನಸ್ 10x. ಓಕೆನಾ, 6x³ ಹೋಯಿತು, 3x² ಉಳಿಯುತ್ತೆ. ಇಲ್ಲಿ ಪ್ಲಸ್ 10x ಮೈನಸ್ 10x ಹೋಗುತ್ತೆ. ಮೈನಸ್ 5 ನಾವು ಕೆಳಗಡೆ ತಗೋತಾ ಇದ್ದೀವಿ. ದೆನ್ 3ರಿಂದ ಗುಣಾಕಾರ ಮಾಡೋಣ. 3 ಇಂಟು x² ಈಸ್ 3x². ದೆನ್ 3ಕ್ಕೆ 3 ಆಯಿತು, ಮೈನಸ್ 5 ಉಳಿಯುತ್ತೆ. ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್ಸು, ಇದು ಹೋಯಿತು, ಇದು ಹೋಯಿತು, 0. ಓಕೆ, ಆದ್ದರಿಂದ 3x² 0 ಆಗಿರುವುದರಿಂದ 0 ಆಯ್ತಲ್ಲ ಇದು. ಈಗ 3x⁴ 6x³ ಮೈನಸ್ 2x² ಮೈನಸ್ 10x ಮೈನಸ್ 5. ಈಗ ಇದು ಒಂದೊಂದಾಗಿ ಬಿಡಿಸ್ತಾ ಹೋದಾಗ 3x² ಪ್ಲಸ್ 6x ಪ್ಲಸ್ 3 ಬಿಡಿಸಿದಾಗ ಎಷ್ಟು ಬರುತ್ತೆ? x ಪ್ಲಸ್ 1 ಬ್ರ್ಯಾಕೆಟ್ ಆಫ್ 3x ಪ್ಲಸ್ 3. ಇದರಲ್ಲಿ x ಪ್ಲಸ್ 1 ಈಸ್ 0 ಅಥವಾ 3x ಪ್ಲಸ್ 3 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು -1 ಅಥವಾ x ಈಸ್ ಈಕ್ವಲ್ ಟು -1. ಆದ್ದರಿಂದ ಶೂನ್ಯತೆಗಳು ಏನಾದ್ರಿ, -1 ಮತ್ತು -1 ಅನ್ನೋದು ಶೂನ್ಯತೆಗಳು ಆಗಿವೆ. ದೆನ್ 4ನೇ ಕ್ವಶನ್, x³ ಮೈನಸ್ 3x² ಪ್ಲಸ್ x ಪ್ಲಸ್ 2 g(x) ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ x -2 ಮತ್ತು -2x ಪ್ಲಸ್ 4 ಆದರೆ g(x) ಅನ್ನು ಕಂಡುಹಿಡಿಯಿರಿ. p(x) is x³ minus 3x² plus x plus 2. q(x) is x minus 2. r(x) is minus 2x plus 4. then g(x) ಅಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಓಕೆನಾ, ನಮಗೆ ತಿಳಿದಿರುವಂತೆ ಏನಾಗಿದೆ ಇಲ್ಲಿ, p(x) is equal to q(x) into g(x) plus r(x). ಓಕೆ, g(x) is equal to ಏನಾಯ್ತು, p(x) minus r(x) divided by q(x). g(x) is equal to p(x) ಏನಿದೆ ರೀ, ಬೆಲೆ ಕೊಟ್ಟಿದ್ದಾನೆ ಮೇಲೆ x³ ಮೈನಸ್ 3x² ಪ್ಲಸ್ x ಪ್ಲಸ್ 2 ಇದೇನು ರೀ p(x) ಬೆಲೆ ಮೈನಸ್ r(x) ಎಷ್ಟಿದೆ ರೀ, -2x ಪ್ಲಸ್ 4 ಅನ್ನೋದು r(x) ಡಿವೈಡೆಡ್ ಬೈ q(x) ಈಸ್ x ಮೈನಸ್ 2. ಓಕೆನಾ, ಇವಾಗ ಈ ಸಮೀಕರಣನ ಬಿಡಿಸಿದಾಗ ನಮಗೆ ಏನು ಬರುತ್ತೆ ಇಲ್ಲಿ, x³ ಮೈನಸ್ 3x² ಪ್ಲಸ್ 3x ಮೈನಸ್ 2 ಬಂತು. ಕೆಳಗಡೆ x ಮೈನಸ್ 2. ಇವಾಗ x ಮೈನಸ್ 2ದಿಂದ ನಾವು ಇದನ್ನು ಭಾಗಾಕಾರ ಮಾಡಬೇಕು. ಇವಾಗ x² ಇಂಟು x ಈಸ್ x³. ದೆನ್ x² ಇಂಟು -2 ಈಸ್ -2x². ಓಕೆ, x³ ಹೋಗುತ್ತೆ. ಇಲ್ಲಿ -3x² ಪ್ಲಸ್ 2x ಅಂದರೆ 3ರಲ್ಲಿ 2 ಅಂದರೆ 1 -x². ಇಲ್ಲಿ ಪ್ಲಸ್ 3xನ್ನು ಕೆಳಗಡೆ ತೊಗೋತಾ ಇದ್ದೀವಿ. ದೆನ್ -xದಿಂದ ಗುಣಾಕಾರ ಮಾಡೋಣ. -x² ಮೈನಸ್ ಇನ್ವರ್ಸ್ ಈಸ್ ಪ್ಲಸ್ 2x. ಓಕೆ, ದೆನ್ 3ರಲ್ಲಿ 2 ಹೋದರೆ 1x. ದೆನ್ -2 ನಾವು ಕೆಳಗಡೆ ತೊಗೋತಾ ಇದ್ದೀವಿ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಯಾವುದರಿಂದ ತೊಗೋಬೇಕ್ರಿ, ಪ್ಲಸ್ 1ರಿಂದ x ಮೈನಸ್ 2 ಆಗುತ್ತೆ ನೆಕ್ಸ್ಟ್ ಲಾಸ್ಟಿಗೆ. ಓಕೆನಾ, ಇಲ್ಲಿಯೂ ಮೈನಸ್, ಇಲ್ಲಿ ಪ್ಲಸ್ ತಗೊಂಡಾಗ ಇದು ಹೋಯಿತು, ಇದು ಹೋಯ್ತು, ಏನಾಯ್ತು ರೀ, ಲಾಸ್ಟಿಗೆ 0 ಉಳಿಯುತ್ತೆ. ಆದ್ದರಿಂದ g(x) ಈಸ್ x² ಮೈನಸ್ x ಪ್ಲಸ್ 1 ಆಗಿದೆ. ದೆನ್ 5ನೇ ಕ್ವಶನ್ ನೋಡಿರಿ, ಭಾಗಾಕಾರ ಕ್ರಮವಿಧಿಯನ್ನು ಹಾಗೂ ಈ ಕೆಳಗಿನ ಸಂಬಂಧಗಳನ್ನು ಸರಿದೂಗಿಸುವ p(x), g(x)
ಆ್ಯಂಡ್ ಆರ್ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಗಳಿಗೆ ಉದಾಹರಣೆಗಳನ್ನು ಕೊಡಿ. ಪಿ ಆಫ್ ಎಕ್ಸ್ನ ಡಿಗ್ರಿ, ಕ್ಯೂ ಆಫ್ ಎಕ್ಸ್ನ ಡಿಗ್ರಿ. ಪರಿಹಾರ ನೋಡ್ರಿ. ಒಂದನೇದಕ್ಕೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x² ಮೈನಸ್ 10x ಪ್ಲಸ್ 15. ದೆನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5. ದೆನ್ ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 2x ಪ್ಲಸ್ 3. ಓಕೆನಾ. ದೆನ್ ಆರ್ ಆಫ್ ಎಕ್ಸ್ ಈಸ್ 0. ಓಕೆ. ದೆನ್ ಎರಡನೇದು ಕ್ಯೂ ಆಫ್ ಎಕ್ಸ್ನ ಡಿಗ್ರಿ ಈಸ್ ಈಕ್ವಲ್ ಟು ಆರ್ ಆಫ್ ಎಕ್ಸ್ನ ಡಿಗ್ರಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ ಪ್ಲಸ್ 2x² ಮೈನಸ್ 3x ಮೈನಸ್ 2. ದೆನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 1. ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x ಪ್ಲಸ್ 2. ದೆನ್ ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2x. ದೆನ್ ಮೂರನೇದು ನೋಡಿರಿ. ಆರ್ ಆಫ್ ಎಕ್ಸ್ನ ಡಿಗ್ರಿ 0. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 2x ಪ್ಲಸ್ 4. ಓಕೆನಾ. ದೆನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x ಪ್ಲಸ್ 1. ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x ಮೈನಸ್ 3. ಆರ್ ಆಫ್ ಎಕ್ಸ್ ಈಸ್ 7. ಓಕೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.